13/5/2025 ಇವತ್ತು ಮುತ್ತೈದೆಯರೊಂದಿಗೆ ಧರ್ಮದರ್ಶಿಗಳಾದ ಮಾತೋಶ್ರೀ ಡಾಕ್ಟರ್ ಹುಲಿಗೆಮ್ಮ ಪ್ರೋತ್ಸಾಹಮ್ಮನವರಿಂದ ದೇವಿಯವರಿಗೆ ಕಂಕಣ ಧಾರಣೆಯ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡುವಂತಹ ಈ ಒಂದು ಸುಂದರವಾದಂತಹ ಭವ್ಯವಾದಂತಹ ದಿವ್ಯವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಒಂದು ಕಂಕಣ ಧಾರಣೆಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಬೆಂಗಳೂರಿನ ಆಗಣಿ ಅನಿಕೇತನ ಫೌಂಡೇಶನ್ ನ ಸಂಸ್ಥಾಪಕಿಯರಾದಂತಹ ರಣಿ ಡಿ ಸಸಿಗೇಟಿ, ಶ್ರೀ ಎಚ್.ಬಿ. ಕುರ್ವರ್ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರಾಥಮಿಕ ಶಾಲೆ ಮಂಜುನಾಥ್ ನಗರ ಹುಬ್ಬಳ್ಳಿ, ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀವಿ. ಹಾಗೆ ಹೇಮರೆಡ್ಡಿ ಭೀಮರೆಡ್ಡಿ ಕೆಬಿ ನೌಕರಸ್ಥರಾಗಿದ್ದಾರೆ, ಇವ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀವಿ. ಕವಿತಾ ಮಚ್ಚ ಇವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಋತಿಕಾ ಶೇರ್ಖಾನೆ ಇವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ. ಈಗ ನಾನೇನ್ ಹೆಸರು ಹೇಳಿದ್ನಲ್ಲ, ಇವರೆಲ್ಲರೂ ನಮ್ಮ ಮಧ್ಯೆ ಇರುವಂತಹ ವಿಶೇಷ ಚೇತನರು. ಈ ಬಾರಿ ನಮ್ಮ ಹುಲಿಗೆಮ್ಮ ದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಒಂದು ವಿಶೇಷವಾದಂತಹ ಒಂದು ಮುನ್ನುಡಿ ಬರೀತೀವಿ ಅಂತ ತಪ್ಪಾಗ್ಲಿಕ್ಕಿಲ್ಲ. ಈ ಸಾರಿಯ ಜಾತ್ರಾ ಮಹೋತ್ಸವದ ಉದ್ಘಾಟನೆಯನ್ನ ವಿಶೇಷ ಚೇತನದಿಂದ ಮಾಡಿಸ್ತಾ ಇರುವಂತದ್ದು ನಮ್ಮ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಈ ವರ್ಷ ನಾವು ಕಂಡುಕೊಂಡಿರುವಂತಹ ಒಂದು ವಿಶೇಷ ಕೆಲಸ. ಅದನ್ನೆಲ್ಲ ತಾವು ನೋಡ್ಬೋದು ಅಂತ ಹೇಳಿ ನಾವು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ಉದ್ಯಮಿಗಳಾಗಿರುವಂತಹ ಶ್ರೀಮತಿ ಲಲಿತಾ ವಿಜಯ ಸಂಕೇಶ್ವರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀವಿ. ನಮ್ಮ ದೇವಸ್ಥಾನದ ಯಾವತ್ತೂ ಸದ್ಭಕ್ತರಾಗಿರುವಂತಹ ಶ್ರೀ ಮಹೇಶನ ದಾಬಡೆ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರು ಹಾಗೂ ದೇವಸ್ಥಾನದ ಪರಮ ಭಕ್ತರಾಗಿರುವಂತಹ ದೊಡ್ಡಪ್ಪಣ್ಣ ನಿಡಗುಂದಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ವಿರೂಪಾಕ್ಷಣ್ಣ ಚಲವಾದಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪ್ರಮುಖರಿಗೂ ಹಾಗೂ ತಾಯಂದರಿಗೂ ಎಲ್ಲ ಸದ್ಭಕ್ತರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ದೀಪ ಪ್ರಜ್ವಲನೆಯ ಮೂಲಕ ಈ ವರ್ಷದ ಅಂದ್ರೆ 2025ನೇ ವರ್ಷದ ಮಾತೆ ಹುಲಿಗೆಮ್ಮ ದೇವಿಯವರ ಜಾತ್ರಾ ಮಹೋತ್ಸವದ ವಿದ್ಯುತ್ ಉದ್ಘಾಟನೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ಕಟ್ಟುವ ಮೂಲಕ ಓಂ ಸದಾಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅತಃ ದೀಪಂ ಪ್ರಜ್ವಾಲ್ಯ ಈ ದೇವಸ್ಥಾನದ ಕಮಿಟಿಯ ಎಲ್ಲ ಸದಸ್ಯರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಮಾತೆಯರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಉತ್ತಮ ವಾಗ್ಮಿ ಅಂತೇಳಿ ಪ್ರಶಸ್ತಿ ಪಡೆದೇನೆ. ಆದ್ರ ಇಲ್ಲಿ ಬಂದು ಬಹಳ ಫಾಸ್ಟ್ ಕಾಲ್ಕಾಗ್ಬಿಟ್ಟೆ ನಾನು. ಕಾರಣೇನಪ್ಪಾ ಅಂತಂದ್ರ ಧರ್ಮಾಚಾರ, ಭಾವಾಚಾರ, ಜ್ಞಾನಾಚಾರ. ಧರ್ಮಾಚಾರ ಅಂತಂದ್ರ ಈ ಒಂದು ದೇವಿಯ ಆರಾಧನೆ, ದೇವರ ಆರಾಧನೆ, ಮಠಮಾನ್ಯಗಳಲ್ಲಿ ಅಲ್ಲಿರ್ತಕ್ಕಂಥ ಶ್ರೀಗಳಿಂದ ಧರ್ಮದ ಪ್ರಚಾರ, ಇವೆಲ್ಲ ಇದು ಧರ್ಮಾಚಾರಗಳಿಗೆ ಬರುತ್ತೆ. ಇನ್ನ ಭಾವಾಚಾರ ಅಂತಂದ್ರ ಈ ಮನೆ ಒಳಗಿರ್ತಕ್ಕಂಥ ತಂದೆ ತಾಯಿಗಳಿಂದ, ಬಂಧು ಬಳಗದಿಂದ ನಮ್ಮ ಒಂದು ಸಂಸ್ಕಾರ, ನಮ್ಮ ಸಂಸ್ಕೃತಿ ಹೇಗಿರ್ಬೇಕು ಎಂಬುದು ಅವರಿಂದ ನಮಗೆ ಒದಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದ ಜ್ಞಾನಾಚಾರ. ಇದು ಗುರುಗಳ ಕರ್ತವ್ಯ. ಆ ಕರ್ತವ್ಯದಲ್ಲಿ ನಾನಿದ್ದೇನೆ ಅನ್ನೋದ ನನಗೊಂದು ಹೆಮ್ಮೆ, ನನಗೊಂದು ಗೌರವ. ಆ ಒಂದು ದೃಷ್ಟಿಯಿಂದ ನನ್ನನ್ನ ಅಮ್ಮನವರು ಆಹ್ವಾನ ಮಾಡಿದ್ದು. ನನ್ನ ಫೋನ್ ಮಾಡಿ ಹೇಳಿದ ತಕ್ಷಣ, ಯಾಕಂತಂದ್ರ ಎತ್ತನ ಮಾಮರ ಎತ್ತನ ಹೋಗಿಲ್ಲ ಅಂದಂಗ ನಾನು ಇಲ್ಲೇ ಹಾಡು ಹುಡುಗರು ಸದ್ಯಕ್ಕೆ ಇಲ್ಲಿ ಬರಕಾಗಿದ್ದಿಲ್ಲ. ನಾನು ಹುಲಿಗೆಮ್ಮ ದೇವಿ ದೇವಸ್ಥಾನ ಮಠ ಆ ಊರ್ ಏನೊಂದು 20 ಕಿಲೋಮೀಟರ್ ಇರ್ಬೋದು ಬಹುಶಃ. ನನಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಬರೋಕ್ಕಾಗ್ಲಿಲ್ಲ. ನನಗ ಅದು ಮನಸ್ಸೊಳಗೆ ಇನ್ನೂ ಕಡಿತಾ ಇತ್ತು. ನನಗ ಆ ದೇವಿ ತಾನ ಅಮ್ಮನವ್ರ ಮುಖಾಂತರ ನನಗೆ ಇಲ್ಲಿ ಕರ್ಸ್ಕೊಂಡಾರ ಅಂತಕ್ಕಂಥ ಒಂದು ಧನ್ಯತಾ ಭಾವ, ಆ ಒಂದು ನನಗೆ ಕೃತಜ್ಞತಾ ಭಾವ ನನ್ನಲ್ಲಿ ಇದೆ. ನಿಜವಾಗ್ಲೂ ಏನಪ್ಪಾ ಅಂತಂದ್ರ ನಾವು ಎಲ್ಲೆಲ್ಲೋ ನನಗೆ ಸಾಕಷ್ಟು ಪ್ರಶಸ್ತಿ ಗೌರವಗಳು ಲಭಿಸವು. ಅಮ್ಮನವರ ಒಂದು ಫೋಟೋ ನೋಡಿದೆ, ಗೌರವ ಡಾಕ್ಟರೇಟ್. ನನಗೂ ಗೌರವ ಡಾಕ್ಟರೇಟ್ ಸಿಕ್ಕೈತಿ. ಅದನ್ನ ನೋಡಿದ ಭಾವುಕ ಆದೆ ನಾನು. ಅಂದ್ರ ಈ ಕೇವಲ ದೇವಸ್ಥಾನವನ್ನ ಕಟ್ಟಿಸಿ ಅಲ್ಲಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಭಕ್ತಾದಿಗಳಿಗೆ ಏನೋ ಒಂದು ಸಂಸ್ಕಾರದ ಒಂದು ಭಕ್ತಿಯ ಒಂದು ಮಾತುಗಳನ್ನ ಹೇಳುವುದರ ಜೊತೆಗೆ ಈ ಸಮಾಜಮುಖಿ ಕೆಲಸ ಮಾಡುವುದು ಬಹಳಷ್ಟು ವಿರಳ. ಅಂತ ಸಮಾಜಮುಖಿ ಕೆಲಸ ಮಾಡ್ತಕ್ಕಂತ ತಾವು ಏನು ನಮ್ಮಂತವರನ್ನ ಈ ಬರೋದು ಇದಕ್ಕೆ ಮುನ್ನುಡಿಯನ್ನ ಮಾಡ್ತಕ್ಕಂಥ ಒಂದು ಬಹಳಷ್ಟು ಒಂದು
ಕೆಲಸ ಅಂದ್ರೆ ಒಳ್ಳೆ ಕೆಲಸವನ್ನ ನಮ್ ಕಡೆಯಿಂದ ನೀವು ಮಾಡಿಸಿದ್ದು ನಾವು ಯಾವಾಗಲೂ ಏನಪ್ಪಾ ಅಂತಂದ್ರೆ ನಿಮ್ಗೆ ಚಿರುಮಣಿಯಾಗಿರ್ತೀವಿ. ನಿಮ್ಮ ಪಾದಗಳಿಗೆ ಅಷ್ಟಾಗಿ ನಮಸ್ಕಾರವನ್ನ ಅರ್ಪಿಸ್ತಾ ನಾನು ಏನ್ ಹೇಳ್ತೀನಪ್ಪಾ ಅಂತಂದ್ರ ನಮ್ಗ ದೇವ್ರು ಎರಡು ಕೈ ಕೊಟ್ಟಾನ. ಒಂದು ನಮಗಾಗಿ ಇನ್ನೊಂದು ಸಮಾಜಕ್ಕಾಗಿ ಅಂತೇಳಿ. ಒಂದು ನಮಗಾಗಿ ಇನ್ನೊಂದು ಸಮಾಜಕ್ಕಾಗಿ ಅಂದ್ರ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರ ನಾನು ನನ್ ಕುಟುಂಬ ನನ್ನೆಲ್ಲ ಒಳಗ ಇದಷ್ಟ ಆರಾಮಿದ್ದ ಸಾಕು ಅನ್ನೋ ಒಂದು ನಿಟ್ಟಿನೊಳಗೆ ನಾವು ವಿಚಾರ ಮಾಡ್ತಿರ್ತೀವಿ. ಅದೆಲ್ಲ ಹೋಗ್ಬೇಕಾಗಿತ್ತು. ಏನಾಗಿತ್ತಪ್ಪ ಅಂತಂದ್ರ ನಮ್ಮನ್ನ ಎಚ್ಚರಿಸ್ತಿ ಅದ ದೇವರು ಅದು ಕೊಟ್ಟಿರ್ತಕ್ಕಂಥ ಅವ್ನಿಗೆ ಎಚ್ಚರಿಕೆ ಯಾವ್ದಪ್ಪ ಅಂತಂದ್ರ ಕೊರೋನಾ ಬಂತು. ಕೊರೋನಾ ಬಂದಾಗ ಸಂಬಂಧಿಕರ ಹತ್ರ ಹೋಗಿ ನಿಲ್ಲಕ್ಕಾಗ್ಲಿಲ್ಲ, ನಮ್ಮ ಬಂಧು ಬಾಂಧವರ ಹತ್ರ ಹೋಗಿ ಮಾತಾಡ್ಸಕ್ಕಾಗ್ಲಿಲ್ಲ, ಅವ್ರ ಸತ್ತು ಸಲುವಾಗಿ ಹೆಣಗಟ್ಟಿ ಹೋಗಕ್ಕಾಗ್ಲಿಲ್ಲ ನಮಗ. ಅವಾಗ ಎಚ್ಚರ ಕೊಟ್ಟರು ಸದ್ಯಕ್ಕ ಇನ್ನೂ ನಾವು ಎಚ್ಚರವಾಗಿಲ್ಲ ಅಂತಕ್ಕಂಥ ಈಗಿನ ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಕಾಣ್ತಿರ್ತತಿ. ಅದಕ್ಕ ಅದನ್ನೆಲ್ಲ ನಾವು ಮರಿಬೇಕು. ಕಾರಣ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಆತ್ಮೀಯತೆ, ಬಂಧುತ್ವ, ನಮ್ಮವರು ತಮ್ಮವರು ಅಂತಕ್ಕಂಥ ಒಂದು ಇದು ಭಾವನೆ. ಯಾಕುಂದೇಂದ್ರದು ಶಾರಹಾರ ಧವಲ ಯಾ ಶುಭ್ರ ವಸ್ತ್ರಾಂಬುದ ಯಾ ವಿಡಾವರ ದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೂತಿಭಿಃ ದೈವೈ ಸದಾ ಪೂಜಿತ ಸಾಮಂ ಪಾತು ಸರಸ್ವತಿ ಭಗವತಿ ನಿಶ್ಲೇಷ ಮೊದಲನೇದಾಗಿ ಶ್ರೀಮಾತೆ ಹುಲಿಗೆಮ್ಮ ದೇವಿ ಅವರನ್ನ ನಿನ್ನ ಹೃದಯ ಕಮಲದಲ್ಲಿ ನೆನೆಸ್ಕೊಳ್ತಾ ಮಾತೆಯ ಆರಾಧಕರಾದಂತಹ ಧರ್ಮದರ್ಶಿಗಳಾದಂತಹ ಅಮ್ಮನವರ ಪಾಠಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಧರಣಿ ಬಸವರಾಜ್ ಸಸಿ. ನಾನು ಮೂಲತಃ ಉತ್ತರ ಕರ್ನಾಟಕದವಳೆ, ಇಲ್ಲೇ ಪಕ್ಕದಲ್ಲಿರುವಂತಹ ಕೊಪ್ಪಳ ಜಿಲ್ಲೆಯವಳು. ಆದ್ರೆ ಇವಾಗ ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಸುಮಾರು 6 ವರ್ಷದಿಂದ ನಮ್ಮ ಆಗುಣಿಯ ನಿಕೇತನ ಸಂಸ್ಥೆ 4 ಕ್ಷೇತ್ರಗಳಿಗೆ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದೆ. ಒಂದು ವಿಶೇಷ ಚೇತನರು, ಮಹಿಳೆಯರು, ಮಕ್ಕಳು ಹಾಗೂ ಯುವತಿಯರು. ಸೊ ನಾನು ಆಲ್ರೆಡಿ ಈಗ ನಮ್ಮ ಹುಬ್ಬಳ್ಳಿಯಲ್ಲಿ 2 ಬ್ರಾಂಚ್ ಇದೆ. ನಮ್ದು ಆಫೀಸು ಕೊಪ್ಪಳದಲ್ಲಿ ಒಂದು ಇದೆ ಅಂಡ್ ಬ್ಯಾಂಗ್ಳೂರಲ್ಲಿ 2 ಬ್ರಾಂಚ್ ಇದೆ. ಸೊ ಮುಂಚಿತವಾಗಿ ಸುಮಾರು 2 ತಿಂಗಳ ಹಿಂದೆ ನಾವು ಮಾರ್ಚ್ 25ನೇ ತಾರೀಕಿಗೆ ಒಂದು ಬೃಹತ್ ಪ್ರಮಾಣದಲ್ಲಿ ವಾಕೆಥಾನ್ ಮಾಡಿದ್ವಿ ಹುಬ್ಬಳ್ಳಿಯಲ್ಲಿ. ಎಲ್ಲ ವಿಶೇಷ ಚೇತನರಿಗೆ ಒಂದು ಜಾಗೃತಿ ಕಾರ್ಯಕ್ರಮ ಆಗ್ಬೇಕು ಅನ್ನೋ ಕಾರಣಕ್ಕೆ. ಆ ಸಮಯದಲ್ಲಿ ಅಮ್ಮನವರನ್ನ ನಾನು ಭೇಟಿಯಾಗಿದ್ದು ಅದೊಂದು ನನಗೆ ಸುದಿನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಆಕ್ಚುಲಿ ನನ್ನ ಮನೆಯ ಮೂಲ ದೇವರು, ನನ್ನ ಮನೆಯ ಹೆಣ್ಣು ದೇವರು ಮುನಿರಾಬಾದ್ ಹುಲಿಗೆಮ್ಮನೆ. ಸಹಜವಾಗಿ ಏನಾಗುತ್ತೆ ಅಂತಂದ್ರೆ ಹುಲಿಗೆಮ್ಮ ದೇವಿ ಅಂದ ತಕ್ಷಣ ನಮ್ಮ ಮನೆತನಕ್ಕೆ ಒಂದ್ ಸ್ವಲ್ಪ ಹತ್ತಿರವಾದಂತಹ ಬಾಂಧವ್ಯ. ಹಾಗಾಗಿ ಇವತ್ತು ನನ್ನ ತಾಯಿ ಕೂಡ ನನ್ನ ಜೊತೆಗೆ ಬಂದಿದ್ದಾರೆ. ನಾನು ಬರ್ತಿದ್ದೀನಿ ನಡಿ ಆ ಜಾತ್ರಾ ಮಹೋತ್ಸವಕ್ಕೆ ಅಂತ. ನನ್ನ ಅಣ್ಣನ ಮಕ್ಕಳು ಕೂಡ ಈ ವರ್ಷ ನಮ್ಮ ಸನ್ಮಾನ ಮಾಡಿದ್ದಕ್ಕಾಗಿ ನಮ್ಗೆಲ್ಲರಿಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ.
ಹುಲಿಗೆಮ್ಮ ಮಾತೂರು ಶ್ರೀ ಹುಲಿಗೆಮ್ಮ ದೇವಿಯ ಜಾತ್ರೆ ಮಹೋತ್ಸವಕ್ಕೆ ಆಗಮಿಸಿರುವಂತ ಎಲ್ಲ ಗಣ್ಯಮಾನ್ಯರು ಹಾಗೂ ತಾಯಂದರು ಹಾಗೂ ಲಲಿತಾ ಅಕ್ಕನವರು ಎಲ್ಲ ಬಂದವರಿಗೆ ಆ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅವರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಿ ಎಲ್ಲರ ಜೀವನದಲ್ಲಿ ಸುಖವಾಗಿ ಆ ತಾಯಿಯ ಆಶೀರ್ವಾದ ಇರಲಿ. ಈ ದೇವಸ್ಥಾನಕ್ಕೆ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ಆ ತಾಯಿ ಸದಾ ಸುಖ ಶಾಂತಿಯನ್ನ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾರೆ. ಒಂದೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಅಮ್ಮನವರು ಸುಮಾರು ನಾನು 30 ವರ್ಷದಿಂದ ಅಮ್ಮನವರ ಒಂದು ಶಿಷ್ಯನಾಗಿ ಆ ದೇವರ ಸೇವೆಯಲ್ಲಿ ನಾನು ಕೂಡ ಭಾಗಿಯಾಗ್ತಾ ಇದ್ದೀನಿ. ಅವರು ಬಹಳಷ್ಟು ಕಷ್ಟದಿಂದ ಈ ದೇವಸ್ಥಾನವನ್ನ ಕಟ್ಟಡವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲಾ ಜನಾಂಗದ ತಾಯಂದಿರು ಮಕ್ಕಳು ಚೆನ್ನಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು, ಎಲ್ಲರೂ ಒಳ್ಳೇದಾಗಬೇಕು ಅನ್ನೋದು ಅಂತ ಅವರ ಭಾವನೆಯಿಂದ ಇಷ್ಟೊಂದು ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ನಮಗೆ ಗೊತ್ತಿರುವಂಗೆ ಇಲ್ಲಿ ಬರೀ ದೇವರ ಕಾರ್ಯಕ್ರಮದ ಜೊತೆಗೆ ಸಾರ್ವಜನಿಕರದು ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಅವ್ರಿಗೂ ಆ ದೇವಿ ಹಾಗೂ ಎಲ್ಲರ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಹುಲಿಗೆಮ್ಮ ಪೂಸಾಮನವರಿಗೆ ಕೊಟ್ಟು ಇನ್ನೂ ದೇವಸ್ಥಾನ ದೊಡ್ಡ ಸ್ಥಾನದಲ್ಲಿ ಬೆಳೆದಿದೆ, ಬೇಗಡೆಯನ್ನು ಕಟ್ಟಡವಾಗಬೇಕಾಗಿದೆ. ಆ ತಾಯಿ ಆಶೀರ್ವಾದದಿಂದ ಬರುವಂತ ದಿನಗಳಲ್ಲಿ ಈ ದೇವಸ್ಥಾನದ ಇನ್ನೂ ಉಜ್ವಲವಾದಂತಹ ದೇವಸ್ಥಾನ ಪ್ಲಾನ್ ಇದೆ. ಅದನ್ನೆಲ್ಲ ಕಟ್ಟಡ ಆಗಿ ಇನ್ನೂ ಹೆಚ್ಚಿನ ಭಕ್ತರಿಗೆ ಆ ತಾಯಿಯ ಆಶೀರ್ವಾದ, ಆ ದೇವಿಯ ಆಶೀರ್ವಾದ ಒದಗಿಸಲಿ ಅಂತ ಹೇಳಿ ಹಾರೈಸುತ್ತಾ ಪ್ರತಿಪದ ದಿನದಂದು ನಮ್ಮ ಹುಲಿಗೆ ಕ್ಷೇತ್ರದಲ್ಲಿ ಕಂಕಣ ಕಟ್ಟುವ ಕಾರ್ಯಕ್ರಮ ಇರುತ್ತದೆ. ಅದೇ ನಿಮಿತ್ತ ಇಲ್ಲಿ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ದೇವಸ್ಥಾನಕ್ಕೆ ವೈಭವಕ್ಕೆ ಇವತ್ತು ಒಳ್ಳೆ ಚಿಕ್ಕ ಮಕ್ಕಳು ಅಂದ್ರೆ ದೇವರ ಮಕ್ಕಳು ಯಾವುದೊಂದು ಕಾರ್ಯಕ್ರಮದಲ್ಲಿ ಹರಸಾಹಸ ಪಟ್ಟು ಮೇಲೆ ಎದ್ದು ನಾವು ಹೋಗಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅವರಿಗೆ ಅನುಕೂಲತೆ ಇರೋದಿಲ್ಲ. ಅಲ್ಲಿಂದ ಅವರನ್ನ ಕರೆಯುವಂತ ಕಾರ್ಯಕ್ರಮಕ್ಕೆ ಬಹಳ ಜನ ನಾವು ಕಡಿಮೆ ಮಾಡ್ತೀವಿ. ಯಾಕಂದ್ರೆ ನಾವು ಹೋಗ್ಬೇಕನ್ನೋ ಆಸೆ ಬಹಳ ಇರುತ್ತೆ. ಮತ್ತೊಬ್ಬರಿಗೆ ನಾವು ದರ್ಶನ ಕೊಡಬೇಕು, ಅವರು ನಮಗೆ ಮುಂದೆ ಬೆಳೆಯಬೇಕು, ಅವರು 4 ಜನರಲ್ಲಿ ಬೆಳೆದು ನಮ್ಮ ಭಾರತ ದೇಶದಲ್ಲಿ ಅವರು ಒಂದು ದೊಡ್ಡ ಸ್ಥಾನ ಪಡಿಬೇಕು ಅನ್ನುವಂತ ಯಾರು ವಿಚಾರ ಮಾಡುವುದಿಲ್ಲ. ಈ ಒಂದು ವಿಷಯ ಅಮ್ಮ ನಮ್ಮ ಮನಸ್ಸಿನಲ್ಲಿ ನಿರ್ಣಯ ತಂದು ಹೋದ ತಿಂಗಳ ಮಹಿಳಾ ದಿನಾಚರಣೆ ಎಂದು 90ಕ್ಕೂ ಹೆಚ್ಚು ವಯಸ್ಸಿನ ಒಂದು ವೃದ್ಧ ಮಾತೆಯರನ್ನ ಕರೆಸಿ ನಾವು ಪಾದ ಪೂಜೆಯನ್ನ ನೆರವೇರಿಸಿ ಅವರ ಆಶೀರ್ವಾದವನ್ನ ನಾವೆಲ್ಲ ಪಡ್ಕೊಂಡಿದ್ದೀವಿ. ನೀವು ಪಡ್ಕೊಂಡಿದ್ದೀರಿ. ನಮ್ಮ ಊಳಿ ಧನ್ಯ, ನಮ್ಮ ಜಿಲ್ಲೆ ಧನ್ಯ, ನಮ್ಮ ರಾಜ್ಯ ಧನ್ಯ, ನಮ್ಮ ಲೋಕಾನು ಧನ್ಯ. ಯಾಕಂದ್ರೆ ತಾಯಿಯಂದಿರನ್ನ ಎಷ್ಟು ನಾವು ಗೌರವಿಸ್ತೇವೋ ಅಷ್ಟು ಈಗಿನ ಒಂದು ನಮ್ಮ ಗುರುಗಳು ಬಂದಂತ ಗುರುಗಳು ಮತ್ತೆ ನಮ್ಮ ಹೇಮರೆಡ್ಡಿ ಅವರು, ನಮ್ಮ ಬೆಂಗಳೂರಿಂದ ಬಂದಂತ ಮಾತೆ ಮತ್ತು ಇವರು ಚಿಕ್ಕ ಮಕ್ಕಳು ನಮ್ಮ ಶೇರ್ಖಾನಿಯವರ ಮಗಳು ಮತ್ತು ನಮ್ಮ ಇನ್ನೊಬ್ಬಕಿ ಕವಿತಾ ಅನ್ನೋ ಮಗಳು ಎಲ್ಲರೂ ಬಂದು ಈ ಅಮ್ಮನ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಉದ್ಘಾಟನೆ ಸಮಾರಂಭ ಮಾಡಿದ್ರಲ್ಲ, ನಮಗ ಬಹಳ ಸಂತೋಷ. ಯಾಕಂದ್ರೆ ನಮಗೆಲ್ಲರೂ ಮಾಡ್ತಾರೆ, ಅವರು ಬಂದು ಮಾಡೋದು ಬಹಳ ಆನಂದ. ಇವತ್ತಿನ ದಿನದಲ್ಲಿ ಅವರು ನಮಗೆ ಇಲ್ಲಿ ಬಂದಾರಂದ್ರೆ ಅವರಿಗಿಂತ ಸೌಭಾಗ್ಯ ನಮಗೆ ಯಾವುದೂ ಇಲ್ಲ. ನಾವು ಮಾಡ್ಬೇಕು, ಅವ್ರ ಹಾದಿಯಲ್ಲಿ ಹೋಗುವಾಗ ಕೈ ಹಿಡಿದು ಅವ್ರನ್ನ ದಾರಿ ತೋರಿಸ್ಬೇಕು. ಅವರಿಗೆ ಒಳ್ಳೆ ಒಂದು ಏನಾರ ಅನುಕೂಲಕ್ಕೆ ಬೇಕಂದ್ರೆ ಆಹಾರ ಕೊಡ್ಬೇಕು, ನೀರು ಕೊಡ್ಬೇಕು. ದಾರಿ ಸಿಗ್ಲಿಲ್ಲ ಅಂದ್ರೆ ಒಂದು ಏನಾದ್ರೂ ಕಸ ಬಿದ್ರೆ, ಕಲ್ಲು ಬಿದ್ರೆ, ಮುಳ್ಳು ಬಿದ್ರೆ, ಗಾಜು ಬಿದ್ರೆ ಅದನ್ನು ಸರಿಸ್ಬೇಕು. ಅವ್ರಿಗೆ ಒಳ್ಳೆ ಒಂದು ಮಾರ್ಗ ತೋರಿಸ್ಬೇಕು. ಅವ್ರಿಗೆ ನಾವು ತೋರಿಸಿದ್ರೆ ನಾಳೆ ನಮಗೂ ಹೇಳು ಎಲ್ಲರಿಗೂ ಒಳ್ಳೆ ಮಾರ್ಗ ಕೊಡ್ತಾನೆ. ಈಗ ಎಲ್ಲರೂ ಏನಾಗುತ್ತೆ, ಆ ಸೀರೆ ಉಟ್ಕೋಬೇಕು, ಈ ಡ್ರೆಸ್ ಹಾಕೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಅಂತಾರೆ. ಅವರಿಗೆ ಏನು ಇಲ್ಲ, ಯಾವ್ದು ಹಾಕೊಂಡ್ರು ಅವರು ಆಸೆ ಪಡುವುದಿಲ್ಲ. ಯಾಕಂದ್ರೆ ನಾವು ಇರೋದೇ ಹೀಗೆ, ನಮಗ್ ದೇವರ ಮಕ್ಕಳು ನಾವು, ನಮ್ಮನ್ನ ಯಾರು ಇದು ಮಾಡುದಿಲ್ಲ. ನಾವು ಇನ್ನ ಮುಂದೆ ಇದೇ ನಮಗ್ ಒಳ್ಳೆ ದಾರಿ ಅಂತ ಅವರು ಮನಸ್ಸಿಗೆ ನೋವು ಮಾಡ್ಕೊತಾರೆ. ಆ ಪ್ರಕಾರ ಎಂದೂ ಆಗಬಾರದು. ಈಗ ಅವ್ರನ್ನ ನಾವೇನ್ ಗೌರವಿಸೇವೆ, ನಮ್ಮ ದೇಶದ ಮಕ್ಕಳು, ನಮ್ಮ ದೇವರ ಮಕ್ಕಳು, ನಮ್ಮ ನಾಡಿನ ಮಕ್ಕಳು, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಮಕ್ಕಳು, ನಮ್ಮ ಮನೆ ಮಕ್ಕಳು ಅಂತ ಈ ತಾಯಿಯಲ್ಲಿ ಇವತ್ತಿನ ದಿವಸ ಅವರಿಗೆ ನಾವು ಒಂದು ಒಳ್ಳೆ ಮಾರ್ಗ ಸಿಗಲಿ, ಆಯುರ ಆರೋಗ್ಯ ಸಂಪತ್ತಿ ಶಕ್ತಿ, ಅವರಿಗೆ ಸರ್ಕಾರ ಇನ್ನೂ ಹೆಚ್ಚಿನ ಧನ ಸಹಾಯ ಕೊಡಬೇಕು. ಅವ್ರಿಗೆ ಏನು ಕುಂದುಕೊರತೆ ಇದೆ ಅವ್ರನ್ನೆಲ್ಲ ಕಣ್ಣು ತೆಗೆದು ನೋಡ್ಬೇಕು, ಅವರನ್ನ ಒಂದು ಮಾರ್ಗಕ್ಕೆ ಹಚ್ಚಬೇಕು. ಸರ್ಕಾರನು ಅವ್ರಿಗೇನು ಸಹಾಯ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವುದಿಲ್ಲ. ಯಾಕಂದ್ರೆ ಅವ್ರನ್ನ ಕೇಳುವಂತ ಅವ್ರಿಗೆ ಹೋಗಕ ಅಲ್ಲಿವರೆಗೂ ಹೋಗಕ ದಾರಿನೇ ಇಲ್ಲ.
ಪಾಕುಣಿಕೆ ಮೇಲೆ ಇರ್ತದೆ ಸರ್ಕಾರ, ಒಳಗೆ ಹೊರಗೆ ಏನು ಇರೋದಿಲ್ಲ. ಇಲ್ಲಿ ಬಂದಾಗ ಮಾರ್ಕ್ಸ್ ಅಂತ ಹೇಳ್ತಾರೆ, ಓಟ್ ಬಿಡ್ತಾರೆ. ಹಂಗಾಗಿ ಅವ್ರಿಗೆ ಏನು ಸಿಗೋದಿಲ್ಲ. ನಾವು ನೀವೆಲ್ಲರೂ ಕೂಡಿ ಅವ್ರನ್ನ ಒಂದು ಮಾರ್ಗಸಿಕ್ಕರೆ ಕೊಡಿಸಿದ್ರೆ ಅದು ಅದಕ್ಕಿಂತ ದೊಡ್ಡ ಶಕ್ತಿ, ಅದಕ್ಕಿಂತ ದೊಡ್ಡ ಮಹತ್ವ ಯಾವುದೂ ಇಲ್ಲ ಅಂತೇಳಿ ಇವತ್ತಿನ ದಿವಸ ನಮ್ಮ ವಿಜಯಾನಂದ ಸಂಕೇಶ್ವರ ಮೇಡಮ್, ಲಲಿತಾ ಮೇಡಮ್ ಅವರು ಮತ್ತು ನಮ್ಮ ಕೋಟಪ್ಪ ಅವರು, ನಮ್ಮ ಮಹೇಶಣ್ಣ ಅವರು, ನಾಗೇಶಣ್ಣ ಅವರು, ನಮ್ಮ ಧೂಪದವರು, ಮತ್ತೆ ಇವರು ಭಟ್ರವರು, ಇವರೆಲ್ಲ ನೀವು ಬಂದು ಈ ನಮ್ಮ ಗುರುಗಳು ನೀವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ. ನಿಮಗೆ ತಾಯಿ ಶಕ್ತಿ ಕೊಡ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಯೋಗ ಕೊಡ್ಲಿ. ಈಗಿನ ನಮ್ಮ ಭಾರತದಲ್ಲಿ ನಡೆದಂತ ವಿಘ್ನ ಬಹಳ ದೊಡ್ಡದಿದೆ. ಅದನ್ನೆಲ್ಲ ಆ ತಾಯಿ ಭಸ್ಮ ಮಾಡಿ ಒಳ್ಳೆ ಎಲ್ಲರಿಗೂ ಶಾಂತಿಯಿಂದ ನಮ್ಮ ದೇಶ ಇರಲಿ ಅಂತೇಳಿ ಇವತ್ತಿನ ದಿವಸ ಏನು ವಿರಾಮ ಸಿಕ್ಕಿದೆ, ಯಾವತ್ತೂ ವಿರಾಮ ಕದನ ಆಗಬಾರದು, ಒಳ್ಳೆ ವಿರಾಮ ಇರಲಿ, ನಮ್ಮ ಜನರಿಗೆ ಯಾವತ್ತೂ ತೊಂದರೆ ಸಿಗಬಾರದು, ಸಿಕ್ಕೊಂಡ ತೊಂದರೆಯಲ್ಲಿ ಇದನ್ನ ಆಗಬಾರದು ಅಂತ ಆ ತಾಯಿಯಲ್ಲಿ 2 ಮಾತುಗಳನ್ನ ನಾವು ಇವತ್ತು ಆ ಅಮ್ಮನಲ್ಲಿ ಬೇಡ್ಕೊಂಡು